ಈ ವಿಡಿಯೋದಲ್ಲಿ ಅದ್ಭುತವಾದ ಸಿಹಿ ರೆಸಿಪಿನ ನಾನು ಶೇರ್ ಮಾಡ್ತಾ ಇದ್ದೀನಿ. ಏನಾದರೂ ಸಿಹಿ ತಿನ್ನಬೇಕು ಅಂತ ಅನಿಸಿದಾಗ ಪಟ್ ಅಂತ ಇನ್ಸ್ಟಂಟಾಗಿ ಮಾಡ್ಕೊಳ್ಬಹುದಾದ ಮನೆಯಲ್ಲಿರುವ ಕೆಲವೊಂದು ಸಾಮಗ್ರಿಯಲ್ಲಿ ಹೆಚ್ಚು ಶ್ರಮ ಪಡದೆ ಮಾಡುವ ಈ ಸಿಹಿಯನ್ನು ಹೇಗೆ ಮಾಡೋದು, ಹಾಗೆ ಏನೆಲ್ಲ ಸಾಮಗ್ರಿಗಳನ್ನು ನಾನಿಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದೀನಿ ಅಂತ ನೋಡೋಣ. ಹೆಲೋ ಫ್ರೆಂಡ್ಸ್, ನಮಸ್ತೆ. ಶ್ರೀ ಮ್ಯಾಜಿಕ್ ಕಿಚನ್ಗೆ ಸುಸ್ವಾಗತ. ಮೊದಲಿಗೆ ನಾನಿಲ್ಲಿ ಸುಮಾರು 1 ಕಪ್ ಆಗೋಷ್ಟು ಸಕ್ಕರೆಯನ್ನು ಒಂದು ದಪ್ಪ ತಳದ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಈ ಸಕ್ಕರೆಗೆ ನಾನು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸುಮಾರು ಅರ್ಧ ಕಪ್ ಆಗೋಷ್ಟು ನೀರನ್ನು ಇದಕ್ಕೆ ಹಾಕ್ಕೊಂಡು ಈ ಸಕ್ಕರೆಯನ್ನು ಚೆನ್ನಾಗಿ ಕರಗಿಸ್ಕೊಳ್ತಾ ಇದ್ದೀನಿ. ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ನೋಡಿ, ಇದೀಗ ಸಕ್ಕರೆ ಅನ್ನೋದು ಸ್ವಲ್ಪ ಕರಗ್ತಾ ಬಂದೆ. ಸಕ್ಕರೆ ಚೆನ್ನಾಗಿ ಕರಗಬೇಕಾಗತ್ತೆ. ನೀರು ಜಾಸ್ತಿ ಏನು ಹಾಕ್ಕೊಳ್ಬೇಕಂತೇನಿಲ್ಲ, ಅರ್ಧ ಕಪ್ ಹಾಕ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ 1 ಕಪ್ ಸಕ್ಕರೆಗೆ. ಈಗ ನಾನು ಸಕ್ಕರೆ ಪಾಕವನ್ನು ಮಾಡ್ಕೊಳ್ತಾ ಇದ್ದೀನಿ. ಒಂದೆಳೆ ಪಾಕ ಏನು ಮಾಡ್ಕೊಳ್ತಾ ಇಲ್ಲ, ಅಂಟು ಪಾಕ ಹಾಗೆ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ನೋಡಿ, ಇದಕ್ಕೆ ಫ್ಲೇವರ್ಗೋಸ್ಕರ ನಾನು ಏಲಕ್ಕಿಯನ್ನು ಹಾಕ್ಕೊಂಡಿದ್ದೀನಿ, ಸಿಪ್ಪೆ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಇಟ್ಟಿದ್ದೀನಿ. ನೋಡಿ, ಇದೀಗ ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಬೇಕಾಗತ್ತೆ, ಆವಾಗಲೇ ಅಂಟು ಪಾಕ ಬರುತ್ತೆ. ಮಿಡ್ಲಲ್ಲಿ ಚೆಕ್ ಮಾಡಿ ನೋಡ್ಕೊಳ್ಬೋದು. ನೋಡಿ, ಇದೀಗ ನಾನು ಚೆಕ್ ಮಾಡಿ ನೋಡ್ತಾ ಇದ್ದೀನಿ. 3-4 ನಿಮಿಷದ ನಂತರ ನೋಡಿ, ಸಕ್ಕರೆ ನೀರನ್ನೋದು ಅಂಟೋದಕ್ಕೆ ಸ್ಟಾರ್ಟ್ ಆಗಿದೆ. ಸ್ವಲ್ಪ ಜೇನುತುಪ್ಪ ಥರ ಆಗಿದೆ, ಒಳ್ಳೆ ಶೈನಿಂಗ್ ಬರ್ತಾ ಇದೆ. ಗುಲಾಬ್ ಜಾಮೂನ್ಗೆಲ್ಲ ನೀವು ಯಾವ ರೀತಿ ಒಂದು ಸಕ್ಕರೆ ಪಾಕವನ್ನು ರೆಡಿ ಮಾಡ್ಕೊಳ್ತೀರಾ ಆ ರೀತಿ ಮಾಡ್ಕೊಳ್ಬೇಕಾಗತ್ತೆ. ಕಾಣಿಸ್ತಿರ್ಬೋದು, ಇದೀಗ ಕರೆಕ್ಟಾಗಿ ಒಂದು ಪಾಕ ಅನ್ನೋದು ಬರ್ತಾ ಇದೆ. ಒಳ್ಳೆ ಶೈನಿಂಗ್ ಕೂಡ ಬಂದಿದೆ. ಈ ಹಂತದಲ್ಲಿ ನಾನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಇದನ್ನು ಮುಚ್ಚಿಡ್ತಾ ಇದ್ದೀನಿ ಸಕ್ಕರೆ ಪಾಕವನ್ನು. ಹಾಗೆ ನಾನಿಲ್ಲಿ ಬ್ರೆಡ್ಡನ್ನು ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬ್ರೆಡ್ಡನ್ನು ತೊಗೊಳ್ಬೋದು. ನಾನಿಲ್ಲಿ ಒಂದು 5ರಿಂದ 6 ಸ್ಲೈಸ್ ಆಗೋಷ್ಟು ಬ್ರೆಡ್ಡನ್ನು ತೊಗೊಂಡಿದ್ದೀನಿ. ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಿರಾದರೆ ಜಾಸ್ತಿ ಬ್ರೆಡ್ ಪೀಸನ್ನು ಕೂಡ ತೊಗೊಳ್ಬೋದು. ಇದೀಗ ಬ್ರೌನ್ ಪೋರ್ಷನನ್ನು ಕ್ಲೀನಾಗಿ ತೆಗಿತಾ ಇದ್ದೀನಿ. ಬ್ರೌನ್ ಪೋರ್ಷನನ್ನು ತೆಗೆದು ಇದನ್ನು 2 ಪೀಸ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲೇ ನೀವು 4 ಪೀಸ್ ಕೂಡ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ದೊಡ್ಡದಾಗಿ 2 ಪೀಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಚಿಕ್ಕದಾಗಿ ಮಾಡ್ಕೊಳ್ತೀರಾದರೆ ಎರಡನ್ನು ಇನ್ನೊಂದು ಪೀಸ್ ಮಾಡ್ಕೊಳ್ಬೋದು. ಒಟ್ಟಿಗೆ 4 ಪೀಸನ್ನು ಮಾಡ್ಕೊಳ್ಬೋದು ಒಂದು ಬ್ರೆಡ್ ಸ್ಲೈಸಲ್ಲಿ. ನಾನು ನೋಡಿ, ಇದೀಗ ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ. ಬ್ರೌನ್ ಪೋರ್ಷನನ್ನು ತೆಗೆದು ಒಂದು ಬ್ರೆಡ್ ಪೀಸಲ್ಲಿ 2 ಪೀಸನ್ನು ಮಾಡ್ಕೊಳ್ತಾ ಇದ್ದೀನಿ. ಒಂದು ಬ್ರೆಡ್ ಸ್ಲೈಸಲ್ಲಿ 2 ಪೀಸ್ ಮಾಡ್ಕೊಂಡು ಇದನ್ನು ಇಟ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಹಾಗೆ ಇದೇ ರೀತಿ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಹಾಗೆ ಎಣ್ಣೆ ಕೂಡ ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ. ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆಯನ್ನು ಚೆನ್ನಾಗಿ ಕಾಯಿಸ್ಕೊಂಡ ನಂತರ ಈ ಬ್ರೆಡ್ ಸ್ಲೈಸ್ಗಳನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಲ್ಲ, ಅದನ್ನು ಇದಕ್ಕೆ ಹಾಕಿಬಿಟ್ಟು ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ, ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಎಣ್ಣೆಯಲ್ಲೇ. ನೋಡಿ, ಈಗ ಕಲರ್ ಕೂಡ ಚೇಂಜ್ ಆಗ್ತಾ ಬರ್ತಾ ಇದೆ. ಕೂಡಲೇ ಇದು ಕಲರ್ ಚೇಂಜ್ ಆಗುತ್ತೆ. ಎಣ್ಣೆಯಲ್ಲಿ ಕರಿಯೋದಕ್ಕೆ ಹೆಚ್ಚು ಟೈಮ್ ತೊಗೊಳ್ಳಲ್ಲ. ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗ ಕಪ್ಪಾಗಿಬಿಡುತ್ತೆ. ಹಾಗಾಗಿ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಕಾಯಿಸ್ಕೊಳ್ತಾ ಇದ್ದೀನಿ. ನೋಡಿ, ಇದೀಗ ಒಂದೊಂದೇ ತೆಗೆದು ಹಾಕ್ಕೊಳ್ತಾ ಇದ್ದೀನಿ. ನಾನು ಎಣ್ಣೆಯಿಂದ ತೆಗೆದು ನಾನಿಲ್ಲಿ ಎಣ್ಣೆಯನ್ನು ಉಪಯೋಗಿಸಿದ್ದೀನಿ. ನೀವು ಬೇಕಾದರೆ ತುಪ್ಪದಲ್ಲಿ ಕೂಡ ಈ ಬ್ರೆಡ್ ಸ್ಲೈಸ್ಗಳನ್ನು ಫ್ರೈ ಮಾಡ್ಕೊಳ್ಬೋದು, ಒಳ್ಳೆ ಫ್ಲೇವರ್ ಬರುತ್ತೆ ಅದು. ನೋಡಿ, ಇದೀಗ ಒಂದೊಂದೇ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗ ಡಾರ್ಕ್ ಆಗಿಬಿಡುತ್ತೆ, ಆದರೆ ಚೆನ್ನಾಗಿ ಫ್ರೈ ಆಗಿರೋದಿಲ್ಲ. ಟೇಸ್ಟ್ ಕೂಡ ಹಾಗೆ ಸ್ವಲ್ಪ ಕಹಿ ಬರುತ್ತೆ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಕಾಯಿಸ್ಕೊಳ್ಬೇಕಾಗತ್ತೆ. ಎಲ್ಲವನ್ನು ಇದೇ ರೀತಿ ಕಾಯಿಸ್ಕೊಂಡ ನಂತರ ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ಪ್ಲೇಟ್ಗೆ ಒಂದು ಟಿಶ್ಯೂ ಪೇಪರನ್ನು ಹಾಕ್ಕೊಂಡ್ರೆ ಇದರಲ್ಲಿರುವಂತಹ ಎಕ್ಸ್ಟ್ರಾ ಆಯಿಲೆಲ್ಲ ಇದ್ದರೆ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ನೋಡಿ, ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಇದೇ ರೀತಿ ಕ್ರಿಸ್ಪಿಯಾಗಿ ಬರಬೇಕಾಗತ್ತೆ. ನೋಡಿ, ಈಗ ಸಕ್ಕರೆ ಪಾಕ ಅನ್ನೋದು ಕೂಡ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಸ್ವಲ್ಪ ಬೇಕಾದರೆ ತಣ್ಣಗಾಗಿದ್ದರೆ ಬಿಸಿ ಮಾಡ್ಕೊಳ್ಬೇಕು. ಬಿಸಿ ಬಿಸಿ ಇರುವಾಗಲೇ ಈ ಬ್ರೆಡ್ನ ತುಂಡುಗಳನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. ಬಿಸಿ ಇದ್ದರೆ ಚೆನ್ನಾಗಿ ಇದನ್ನು ಹೀರ್ಕೊಳ್ಳುತ್ತೆ ಸಕ್ಕರೆ ನೀರನ್ನು, ಬ್ರೆಡ್ ಅನ್ನೋದು. ಅದಕ್ಕೋಸ್ಕರ ಸ್ವಲ್ಪ ಬಿಸಿ ಮಾಡಿಕೊಂಡು ನಂತರ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ಈ ರೀತಿ ಉಲ್ಟಾ ಪಲ್ಟಾ ಹಾಕ್ಕೊಳ್ಳಿ. ಈ ಬ್ರೆಡ್ನ ಪೀಸ್ಗಳನ್ನು ಹಾಕಿದ ನಂತರ ಜಾಸ್ತಿ ಹೊತ್ತು ಇಡಬೇಕಂತ ಏನಿಲ್ಲ. ನೋಡಿ, ಇದೀಗ ಸ್ವಲ್ಪ ಹೊತ್ತಿನ ನಂತರ ಉಲ್ಟಾ ಪಲ್ಟಾ ಹಾಕ್ಕೊಂಡ ನಂತರ ಇದನ್ನು ತೆಗಿತಾ ಇದ್ದೀನಿ. ಆವಾಗಲೇ ಇದು ಚೆನ್ನಾಗಿ ಹೀರ್ಕೊಂಡಿರುತ್ತೆ ಸಕ್ಕರೆ ನೀರನ್ನು. ಈ ಸಕ್ಕರೆ ನೀರನ್ನು ರೆಡಿ ಮಾಡ್ಕೊಳ್ಳುವಾಗ ಕರೆಕ್ಟಾಗಿ ಮಾಡ್ಕೊಳ್ಬೇಕಾಗತ್ತೆ. ಯಾಕೆ ಅಂದರೆ ಬ್ರೆಡ್ನ ಸ್ಲೈಸ್ಗಳನ್ನು ಹಾಕ್ಕೊಂಡ್ರೆ ಕರೆಕ್ಟಾಗಿ ಅದನ್ನು ಹೀರ್ಕೊಳ್ಬೇಕು. ನೀವು ಒಂದೆಳೆ ಪಾಕ ಎಲ್ಲ ಮಾಡಿಕೊಂಡ್ರೆ ಅದು ಚೆನ್ನಾಗಿ ಹೀರ್ಕೊಳ್ಳಲ್ಲ. ಹಾಗೆ ತೆಳುವಾಗಿ ಮಾಡಿಕೊಂಡ್ರೆ, ಅಂದರೆ ಜೇನುತುಪ್ಪದ ಥರ ಮಾಡಿಕೊಂಡೇ ಇಲ್ಲ ಅಂದರೆ ಬ್ರೆಡ್ಡನ್ನು ಹಾಕಿದ ನಂತರ ಕೂಡಲೇ ಅದು ಸಾಫ್ಟ್ ಆಗಿಬಿಡುತ್ತೆ. ನೋಡಿ, ಈ ರೀತಿ ಪರ್ಫೆಕ್ಟಾಗಿ ಮಾಡ್ಕೊಳ್ಬೇಕಾಗತ್ತೆ. ಆವಾಗಲೇ ಅದು ಕರೆಕ್ಟಾಗಿ ಸಕ್ಕರೆ ನೀರನ್ನೆಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ. 1 ನಿಮಿಷದ ತನಕ ಇಟ್ಟರೆ ಸಾಕು. ನೋಡಿ, ಈ ರೀತಿ ಇಟ್ಟ ನಂತರ ಸಕ್ಕರೆ ನೀರಿಂದ ತೆಗಿತಾ ಇದ್ದೀನಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಅದನ್ನು ಹೀರ್ಕೊಳ್ಳುತ್ತೆ 1 ನಿಮಿಷದಲ್ಲಿ. ನಂತರ ಎಲ್ಲವನ್ನು ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಅದೇ ಪಾತ್ರಕ್ಕೆ
ನಿಮ್ಮ ಹತ್ರ ಸಕ್ಕರೆ ನೀರು ಉಳಿದಿದ್ರೆ ಅದೇ ಪಾತ್ರಕ್ಕೆ ಹಾಲನ್ನು ಹಾಕ್ಕೊಳ್ಬೋದು. ಇಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಸಕ್ಕರೆ ಇದಕ್ಕೆ ಹಾಕ್ಕೊಳ್ಬೇಕಾಗತ್ತೆ. ಸ್ವಲ್ಪ ಸಕ್ಕರೆ ನೀರು ಅದರಲ್ಲೇ ಇದೆ, ಹಾಗಾಗಿ ಅದೇ ಪಾತ್ರಕ್ಕೆ ನಾನು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಸುಮಾರು 1.5 ಕಪ್ ಆಗೋಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಅರ್ಧ ಕಪ್ ಆಗೋಷ್ಟು ಹಾಲಿನ ಪುಡಿಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಲಿನ ಪುಡಿ ಎಲ್ಲ ಗಂಟುಗಳಾಗತ್ತೆ, ಉಂಡೆ ಉಂಡೆ ರೀತಿ ಆಗುತ್ತೆ. ಹಾಗಾಗಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ, ಗಂಟೇನೂ ಆಗಿಲ್ಲ, ಉಂಡೆ ಉಂಡೆ ರೀತಿ ಏನೂ ಆಗಿಲ್ಲ. ಇದನ್ನೀಗ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಈ ಹಾಲನ್ನು ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ. ಹಾಗೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ಜಾಸ್ತಿ ಸಿಹಿ ಬೇಡ ಅಂತಿದ್ದರೆ ಇವಾಗ ನಾನಿಲ್ಲಿ ಸಕ್ಕರೆ ಹಾಕ್ಕೊಂಡಿದ್ದೀನಿ ಹಾಲಿಗೆ, ನೀವು ಹಾಕ್ಕೊಳ್ಬೇಕಂತ ಏನಿಲ್ಲ. ಹಾಗೆ ಇಲ್ಲಿ ಕೊಕೊನಟ್ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಕಾದರೆ ಹಾಕ್ಕೊಳ್ಳಿ, ಒಳ್ಳೆ ಫ್ಲೇವರ್ ಬರುತ್ತೆ, ಹಾಗೆ ತುಂಬ ಚೆನ್ನಾಗಿರುತ್ತೆ ರುಚಿ. ಹಾಗಾಗಿ ನಾನು ಒಂದು 2ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಕೊಕೊನಟ್ ಪೌಡ್ರನ್ನ ಈ ಹಂತದಲ್ಲಿ ಸೇರಿಸ್ಕೊಂಡು ಹಾಲು ಚೆನ್ನಾಗಿ ಕುದೀತಾ ಇದೆ. ಚೆನ್ನಾಗಿ ಕಾದ ನಂತರ ಕೊನೆಯಲ್ಲಿ ಇದನ್ನು ಹಾಕ್ಕೊಳ್ಬೇಕಾಗತ್ತೆ. ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ಈ ಮಿಶ್ರಣ ಅನ್ನೋದು ಇನ್ನೂ ಗಟ್ಟಿಯಾಗುತ್ತೆ, ಬೇಗ ಗಟ್ಟಿಯಾಗುತ್ತೆ. ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ನೋಡಿ ಇದೀಗ ಸ್ವಲ್ಪ ಗಟ್ಟಿಯಾಗೋದಕ್ಕೆ ಸ್ಟಾರ್ಟ್ ಆಗಿದೆ, ಸ್ವಲ್ಪ ದಪ್ಪ ಆಗಿದೆ. ಈ ರೀತಿ ಗಟ್ಟಿ ಆಗ್ತಾ ಇದೆ. ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಬಿಸಿ ಮಾಡ್ಕೊಳ್ಳಿ. ಈ ರೀತಿ ಗಟ್ಟಿಯಾದ ನಂತರ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ತಣ್ಣಗಾದ ನಂತರ ಮೊದಲಿಗೆ ರೆಡಿ ಮಾಡ್ಕೊಂಡಿದ್ದೀನನ್ನು ಬ್ರೆಡ್ನ ಸ್ಲೈಸ್ಗಳಿಗೆ ಇದನ್ನು ಹಚ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಇದರ ಮೇಲ್ಗಡೆ ಹಚ್ಚಿದ ನಂತರ ಇನ್ನೊಂದು ಬ್ರೆಡ್ ಸ್ಲೈಸನ್ನು ಇದರ ಮೇಲ್ಗಡೆ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ಯಾಂಡ್ವಿಚ್ ರೀತಿ ಇದನ್ನು ಮಾಡ್ಕೊಳ್ತಾ ಇದ್ದೀನಿ ನಾನು. ತುಂಬಾ ಚೆನ್ನಾಗಿರುತ್ತೆ, ಇನ್ಸ್ಟೆಂಟಾಗಿ ಇದನ್ನು ಮಾಡ್ಕೊಳ್ಬೋದು. ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ. ನೋಡಿ ಇದೀಗ ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಬ್ರೆಡ್ ಮೇಲ್ಗಡೆ ಹಚ್ಚಿದ ನಂತರ ಇನ್ನೊಂದು ಬ್ರೆಡ್ಡನ್ನು ಅದರ ಮೇಲ್ಗಡೆ ಇಟ್ಬಿಟ್ಟು ಕ್ಲೋಸ್ ಮಾಡ್ಕೊಂಡ್ರೆ ಆಯಿತು. ಸೈಡಲ್ಲೆಲ್ಲ ಹೊರಗಡೆ ಬಂದಿದ್ದರೆ ಕೈಯಲ್ಲೆಲ್ಲ ಕ್ಲೀನಾಗಿ ಸೆಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಮಾಡ್ಕೊಳ್ಬೇಕಾಗತ್ತೆ. ತುಂಬಾ ರುಚಿಯಾಗಿರುತ್ತೆ, ಅದ್ಭುತವಾಗಿರುತ್ತೆ. ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿ. ಕೊನೆಯಲ್ಲಿ ನಾನು ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ. ಮೇಲ್ಗಡೆ ಬೇಕಾದರೆ ಡ್ರೈ ಫ್ರೂಟ್ಸನ್ನು ಇಟ್ಕೊಳ್ಬೋದು. ನಾನಿಲ್ಲಿ ಗೋಡಂಬಿಯನ್ನು ಇಟ್ಟಿದ್ದೀನಿ. ಇದು ಆಪ್ಷನಲ್ಲು, ಹಾಗೆಯೇ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ ಇದು ತಿನ್ನೋದಕ್ಕಂತೂ. ಕ್ರಿಸ್ಪಿಯಾಗಿರುತ್ತೆ, ಸಾಫ್ಟಾಗಿಯೂ ಇರುತ್ತೆ. ಒಂದು ತಿಂದರೆ ಇನ್ನೊಂದು ತಿನ್ನಬೇಕಂತ ಅನಿಸುತ್ತೆ. ಏನಾದರೂ ಸಿಹಿ ತಿನ್ನಬೇಕಂತ ಅನಿಸಿದಾಗ ಅಥವಾ ಮನೆಗೆ ಗೆಸ್ಟ್ ಬಂದಾಗ ಏನಾದರೂ ಸಿಹಿ ಮಾಡಬೇಕಂತಿದ್ರೆ ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಒಂದು ಸಲ ಮಾಡಿಕೊಟ್ರೆ ಗೆಸ್ಟ್ ನಿಮ್ಗಳನ್ನು ಹೊಗಳೋದಂತೂ ಗ್ಯಾರಂಟಿ. ಅಷ್ಟು ಅದ್ಭುತವಾಗಿರುತ್ತೆ. ಮಕ್ಕಳು ದೊಡ್ಡವರು ಎಲ್ರಿಗೂ ಇಷ್ಟ ಆಗುತ್ತೆ. ನೋಡಿ ಯಾವ ರೀತಿ ಬಂದಿದೆ ಅಂತ. ಕ್ರೀಮಿಯಾಗಿದೆ, ಒಳಗಡೆ ಮೇಲ್ಗಡೆ ಕ್ರಿಸ್ಪಿಯಾಗಿದೆ. ತುಂಬಾ ಚೆನ್ನಾಗಿರುತ್ತೆ. ಬಾಯಲ್ಲಿ ಇಡ್ತಾ ಇದ್ದ ಹಾಗೆ ಕರ್ಗೋಗ್ಬಿಡುತ್ತೆ. ಫ್ರೆಂಡ್ಸ್, ನಾನು ಮಾಡ್ತಾ ಇರೋಂತಹ ಎಲ್ಲ ರೆಸಿಪಿಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ಸೊಂದಿಗೆ ಈ ರೆಸಿಪಿಯನ್ನು ಶೇರ್ ಮಾಡೋದಕ್ಕಂತೂ ಮರಿಲೇಬೇಡಿ. ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಸಿಗೋಣ. ಧನ್ಯವಾದಗಳು.